여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리는 오늘도 창세기 이제 6장에 있는 말씀을 나누겠습니다. ಇವತ್ತು ನಾವು ಆದಿಕಾಂಡ 6ನೇ ಅಧ್ಯಾಯ ಕುರಿತಾಗಿ ಮಾತಾಡೋಣ. 창세기 6장 5절 말씀입니다. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. 여러분 성경에 가시면 창세기 6장 5절을 찾으시면 고맙겠습니다. ದಯವಿಟ್ಟು ನೀವೆಲ್ಲರೂ ಕೂಡ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ತೆಗೆಯಿರಿ. 여호와께 사람의 죄악이 세상에 관영한가 그 마음의 생각이 모든 게 항상 악할 뿐임을 ಮನುಷ್ಯರ 보시고 ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದಲ್ಲ, ಯಾವಾಗಲೂ ಕೂಡ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನನ್ನು ಉಂಟು 땅에 ಮಾಡಿದ್ದಕ್ಕೆ 사람 지으셨음을 한탄사 마음에 근심하시고 ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. 가서 나의 창조한 사람은 내가 지면에 썰어버리되 사람으로부터 육축과 기능과 공중의 새까지 그러하리니 이는 내가 그것을 지었음을 ಮತ್ತು ಯೆಹೋವನು 한탄하리라 ನಾನು 하십니다. ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು 노아는 ಅಂದುಕೊಂಡನು. 여호와께 은혜를 입었다. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. 우리가 이 성경을 읽다가 보면은 ಯಾವಾಗ ನಾವು ವಾಕ್ಯಗಳನ್ನು ಓದುತ್ತೇವೋ 처음에 우리가 생각하는 그 개념하고 성경이 말하는 개념은 너무 다른 걸 발견할 때가 ನಾವು 참 ಪ್ರತಿ ಸಾರಿ ಕೂಡ 많습니다. ಕಂಡುಕೊಳ್ಳುತ್ತೇವೆ ಸತ್ಯವೇದದಲ್ಲಿ ಏನ್ ಮಾತಾಡುತ್ತಾ ಇದೆ ಮತ್ತೆ ನಮ್ಮ ಮನಸ್ಸಿನ ಏನ್ ಇದೆ ಇವೆಲ್ಲ ನೋಡುವಾಗ ಬಹಳ 똑같은 ವ್ಯತ್ಯಾಸವಾಗಿರುತ್ತದೆ. 음식이라도 밥을 먹는다, 아침 식사를 한다 그러면은 아마 독일 사람 빵을 생각할 거고 한국 사람 된장찌개에 있는 밥을 생각할 겁니다. ಊಟದ ಕುರಿತಾಗಿ ಮಾತಾಡುವಾಗ ಬ್ರೇಕ್ಫಾಸ್ಟ್ ಊಟ ಮಾಡುವ ಅಂತ ಹೇಳುವಾಗ ಜರ್ಮನ್ ಇರುವಂತಹ ಜನರೆಲ್ಲರೂ ಕೂಡ ಬ್ರೆಡ್ ಅನ್ನು ತಿನ್ನುವುದರ ಕುರಿತಾಗಿ ನೋಡಿಕೊಳ್ಳುತ್ತಾರೆ. ಮತ್ತೆ 똑같이 ಕೊರಿಯನ್ 아침 ಜನರು ಕೂಡ 식사라고 ತಿಂಡಿ ಸೂಪ್ ಮತ್ತೆ 해도 ರೈಸ್ ಅನ್ನು 한국 ನೋಡುತ್ತಾರೆ. 사람이 느끼는 것하고 독일 사람이 느끼는 전혀 다른 걸 ಅವೆರಡು 생각하죠. ಕೂಡ ಒಂದೇ ಬ್ರೇಕ್ಫಾಸ್ಟ್ ಇದ್ದರೂ ಕೂಡ ಆದ್ರೆ ಕೊರಿಯನ್ ಜನರು ಅರ್ಥ ಮಾಡಿಕೊಳ್ಳುವುದು ಬೇರೆ ಮತ್ತೆ ಜರ್ಮನ್ ಜನರು ಅರ್ಥ 그 ಮಾಡಿಕೊಳ್ಳುವುದು 아프리카 ಬೇರೆ. 사람들에게 식사를 했느냐 그러면 그들 가면 푸푸를 먹었다고 대답할 겁니다. ಏನಾದ್ರು ಕೂಡ ಆಫ್ರಿಕನ್ ಜನರಿಗೆ ಕೇಳಿದಾದರೆ ಮಾಡಿದ್ರಾ ಅವ್ರು ಬಹುಶಃ ಆಲೋಚನೆ ಮಾಡುತ್ತಾರೆ ನಾನು ಪೂಪು ಊಟ ಮಾಡಿದ್ದೇನೆ ಅಂತ. 똑같은 단어라도 민족들에 따라 느끼는 부분이 다르고요. ಅದೇ ರೀತಿಯಾಗಿ ಕೂಡ ಒಂದೇ ಪದ ಆಗಿದ್ರು ಕೂಡ ಕೇಳುವಂತ ವ್ಯಕ್ತಿಗಳೆಲ್ಲರೂ ಕೂಡ ಬಹಳ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ. 똑같은 단어라도 사람마다 느끼는 그 단어에 대한 그 이미지가 다를 수가 ಅದೇ 있습니다. ರೀತಿಯಾಗಿ ಕೂಡ ಮನುಷ್ಯನ ಮೇಲೆ ಅವಲಂಬನೆ ಆಗುತ್ತೆ, ಅದನ್ನು ಹೇಳುವಂತ ಸ್ವರೂಪವೆಲ್ಲವೂ ಕೂಡ 자 여기 ಬೇರೆ 창세기 ಬೇರೆ 6장 ಆಗುತ್ತದೆ. 5절 여호와께서 사람의 죄악이 관영함가 하고 ನಾವು 말씀하셨습니다. ನೋಡುತ್ತೇವೆ ದೇವರು ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5ನೇ ವಚನ ನೋಡುವಾಗ ಮನುಷ್ಯರ ಕೆಟ್ಟನ್ನು ಭೂಮಿಯಲ್ಲಿ 그럼 ಬಹಳ 여러분 여기 ಹೆಚ್ಚಾಗಿತ್ತು ಅಂತ. 성경에서 말하는 사람의 죄악이 어떤 것입니까? ಇಲ್ಲಿ ಮನುಷ್ಯನ ಕೆಟ್ಟತನವು ಮಾತಾಡುತ್ತಿರುವುದು ಸತ್ಯವೇದದಲ್ಲಿ ಇದ್ರೆ ಏನು ಕುರಿತಾಗಿ ಮಾತಾಡುತ್ತಾ ಇದೆ? 여러분 어떤 사람들이 어떤 죄를 지었기 때문에 하나님이 그들을 인하여 한탄하고 근심하셨습니까? ಈ ಮನುಷ್ಯರು ಯಾವ ತರ ಒಂದು ಪಾಪ ಮಾಡಿದ್ದರು, ಯಾವ ತರ ದುಷ್ಟವನ್ನು ಮಾಡಿದ್ದರು, ದೇವರು ಅಷ್ಟು ನೋವು ಪಡೆದುಕೊಳ್ಳುವಂತೆ. 여러분 어떤 죄를 저질렀기 때문에 하나님이 그 당시 사람 다 썰어버리도록 그렇게 했겠습니다. ಎಂತ ಪಾಪ ಮಾಡಿದರು ಆ ಒಂದು ದೇವರು ಆ ಒಂದು ಮನುಷ್ಯರೆಲ್ಲರೂ ಕೂಡ ಅಳಿಸಿ ಬಿಡಬೇಕು ಅಂತ. 여러분 우리가 보통 이렇게 죄에 대한 개념도 나라 따라 전혀 다르죠. ನಿಜ ಕೂಡ ಪಾಪದ ಕುರಿತಾಗಿ ಕೂಡ ಬೇರೆ ಬೇರೆ ದೇಶಗಳು ಬಹಳ ವ್ಯತ್ಯಾಸ 한 ಆಗಿರುತ್ತದೆ. 번은 어떤 선교사님이 러시아에 가서 복음을 전하다가 사마리아 여자에 대한 이야기를 했습니다. ಒಂದು ಸಾರಿ ಮಿಷನರಿ ರಷ್ಯಾಕ್ಕೆ ಹೋಗಿ ಒಂದು ಸಾರಿ ಸಮಾರಿಯ ಸ್ತ್ರೀ ಕುರಿತಾಗಿ 그 ವಾಕ್ಯ ಹೇಳಿದನು. 여자가 나쁜 여자라고 남편이 전에 5명 있었다고. ಅವ್ರು ಹೇಳಿದ್ರು ಇದು ಬಹಳ ಭಯಾನಕ ಸ್ತ್ರೀ, ಈ ಒಂದು ಸ್ತ್ರೀಗೆ 5 ಗಂಡಂದಿರಿದ್ದರು ಅಂತ. 그 러시아 어떤 부인이 말하기를 그게 뭐가 나쁘냐고 남편 5이 있는 게 한꺼번에 5 데리고 있는 게 아니고 이혼하고 다시 하고 그럴 수 있는 거지 그건 무슨 죄가 되느냐고. ಆದ್ರೆ ಒಂದು ಸ್ತ್ರೀ ಹೇಳಿದ್ರು ಇದೇನೆಲ್ಲೂ ಕೂಡ ಬಹಳ ಕೆಟ್ಟದಾಗಿದೆ, ಅವಳ ಹತ್ರ 5 ಗಂಡಂದಿರಿದೆ ಅಂತ ಹೇಳಿದರೆ ಅದೇ ಒಂದು ಸಮಯದಲ್ಲಿ ಅವ್ರು ಡಿವೋರ್ಸ್ ಮಾಡಿ ಮದುವೆ ಮಾಡ್ಕೊಂಡಿರಬಹುದು, ಮತ್ತೆ ಡಿವೋರ್ಸ್ ಮಾಡಿ ಮದುವೆ ಮಾಡ್ಕೊಂಡು 그러니까 우리가 느끼는 죄악하고 러시아 사람 느끼는 죄악 전혀 다른 ನಾವು 거예요. ಅಂದುಕೊಳ್ಳುವಂತ ಪಾಪವು ಮತ್ತೆ ರಷ್ಯರು ಅಂದುಕೊಳ್ಳುವಂತ ಪಾಪವು ಬೇರೆ 그렇기 ಬೇರೆದಾಗಿರುತ್ತದೆ. 때문에 현재 우리가 창세기 6장 5절에서 이때 하나님이 이 사람의 죄악이 세상에 관영하고 그 마음이 항상 악할 뿐이기 때문에 한탄을 근심했다고 하는 이야기가 말씀이 있는데요. ದೇವರು ಮನುಷ್ಯರು ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾಗಿರೋದು ನೋಡಿ ದೇವರು ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ನೊಂದುಕೊಂಡನು ಅಂತ. 그러면 이제 우리는 생각할 때 사람의 죄악이 세상에 관영했다. 그럼 그들은 뭐 했을까? 뭐 살인했겠지, 도둑질했겠지, 간음했겠지, 뭐 마약했겠지 그렇게 생각하지 ಮನುಷ್ಯರಲ್ಲಿ 않겠습니까? ಕೆಟ್ಟತನವು ದುಷ್ಟತನ ಬಹಳ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಹೌದು ಅವರು ಪಾಪ ಮಾಡಿರಬಹುದು, ವ್ಯಭಿಚಾರ ಮಾಡಿರಬಹುದು, ಕೂಡ ಡ್ರಗ್ಸ್ ಮಾಡಬಹುದು ಅಂದುಕೊಳ್ಳುತ್ತೇವೆ 아마 ನಾವು. 그들이 나름대로 느끼는 강한 나라마다 민족마다 느끼는 죄악이 강하게 느끼기 때문에 그 부분을 ನಾವೆಲ್ಲ 생각할 ಕೂಡ ಆ 거라는 ಒಂದು 거죠. ದೃಷ್ಟಿ ಅಂದುಕೊಳ್ಳುತ್ತೇವೆ. ಯಾಕಂತ ಹೇಳಿದ್ರೆ ಆ ಒಂದು ಎಲ್ಲ ದೃಷ್ಟಿಯು ಕೂಡ ಪ್ರತಿಯೊಂದು ದೇಶದಲ್ಲಿ ಕೂಡ ಅವರು ಅಂದುಕೊಳ್ಳಿರುವಂತಹ ಪಾಪದ 여러분 그렇기 ಕುರಿತಾಗಿರುತ್ತದೆ. 때문에 똑같은 이 죄악이 세상에 관영했다. 하나님 여기 죄의 어떤 그
뭡니까? 제명을 전혀 이야기하지 ಆದ್ರೆ ಇಲ್ಲಿ 않았잖아요. ಹೇಳುತ್ತದೆ ಮನುಷ್ಯರ ಕೆಟ್ಟದನ್ನು ಬಹಳ ಹೆಚ್ಚಾಗಿತ್ತು ಅಂತ. ಆದ್ರೆ ಇಲ್ಲಿ ಹೇಳುತ್ತಾ ಇಲ್ಲ ಪಾಪ ಇಂಥದೊಂದು 그러니까 ಇಂಥದೊಂದೇ 이제 ಪಾಪ ಅಂತ. 사람들이 생각할 때 이 성경, 어떤 사람, 이 근성경, 그들이 가늠한 게 진짜 큰 죄라고 생각을 하는 사람들 있겠죠. ಮತ್ತೆ ಜನರು ಅಂದುಕೊಳ್ಳುತ್ತಾರೆ ಇಲ್ಲಿ ವಾಕ್ಯ ನೋಡುವಾಗ ವ್ಯಭಿಚಾರ ಮಾಡೋದು ಬಹಳ ಕೆಟ್ಟದಾಗಿದೆ ಅಂತ. 어느 날 어떤 여자가 막 그 남편하고 아이들하고 행복하게 살다가 남편이 딴 여자하고 간음을 하면서 그 다음에 이제 막 그 여자하고 남편이 자기하고 이혼을 하고 그 여자가 살면서 아이들 집안이 막 깨어지고 아이들이 막 이렇게 나빠지면은 그 여자 막 세상에 간음보다 더 무서운 죄는 없다. ಇಬ್ಬರು ಕೂಡ 그렇게 ಗಂಡ ಹೆಂಡತಿದ್ದಾರೆ. ಆ ಒಂದು 느끼는 ಗಂಡನನ್ನು ಕೂಡ ಮೋಸ ಮಾಡಿದ್ದಾರೆ. ಆ ಕುಟುಂಬ ಆ ಒಂದು ಮನೆಯೆಲ್ಲವೂ ಕೂಡ ಹೊಡೆದೋಗುತ್ತದೆ. ಮತ್ತೆ ಮಕ್ಕಳೆಲ್ಲೂ ಕೂಡ ಬೇರೆ ಒಂದು ಹೊಸದಾಗಿ ಬೇರೆ ಒಂದು ಕಡೆ ಜೀವಿಸಬೇಕು. ಅದಕ್ಕೋಸ್ಕರ ಆ ಒಂದು ಮನುಷ್ಯನೆಂದುಕೊಳ್ಳುತ್ತಾನೆ ವ್ಯಭಿಚಾರವುದು ಕೂಡ ಲೋಕದಲ್ಲಿ ಬಹಳ ಕೆಟ್ಟದು ಅಂತ. 죄악이 세상에 관영했다. 여러분 이 죄는 성경에는 죄악이 세상에 관영했다 기록됐지만 사람마다 느끼는 건 다 다를 수가 ಆದ್ರೆ 있다는 ಹೇಳ್ತಾ 거죠. ಇದೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿದೆ ಅಂತ. ಆದ್ರೆ ಮನುಷ್ಯರು ಈ ಒಂದು ಪಾಪದ ಕುರಿತಾಗಿ ಹೇಗೆ ಅವರು ಅಂದುಕೊಳ್ಳುತ್ತಾರೆ ಮತ್ತೆ ಹೇಗೆ ಅವರು ಅನುಭವಿಸುತ್ತಾರೆ 그럼 ಈ 대부분 ಕುರಿತಾಗಿ. 사람들이 생각할 때 그들이 정말 죄를 많이 지었구나. 하나님이 그들 볼 때 이들이 너무 죄가 많아. 진짜 하나님 너무 죄가 많아. 이들을 썰어버리려고 했을 때 어떤 죄였을까 사람들은 생각이 듭니다. ಅಂದುಕೊಳ್ಳುತ್ತಾರೆ ಪಾಪ ಮಾಡಿದ ನಿಮಿತ್ತ ದೇವರೆಲ್ಲರನ್ನು ಕೂಡ ಅಳಿಸಬೇಕೆಂದಿದ್ದಾನೆ. ಆದ್ರೆ ಅವರು ಎಂತ ಒಂದು ಪಾಪ ಮಾಡಿದ್ದಾರೆ. 그러면서 이제 그들이 생각할 때 이건 막 틀리면 살인하고 간음하고 도둑질하고 이제 그런 죄였을 ಜನರು 거라고 ಕೂಡ ಒಂದು 생각합니다. ಸಮಯದಲ್ಲಿ ನೋಡಿಕೊಂಡು ಪಾಪಿ ಆ ಒಂದು ಪಾಪ ಅಂತ ಅಂದುಕೊಳ್ಳುತ್ತಾರೆ. ವ್ಯಭಿಚಾರ ಕಳ್ಳತನ ಈ ರೀತಿಯಾಗಿ ಕೂಡ ಅವರು 여러분들께 ಊಹಿಸಿಕೊಳ್ಳುತ್ತಾರೆ. 물어보고 싶은 게 있습니다. ಆದ್ರೆ ನಾನು ನಿಮ್ಗೆ ಏನೋ ಒಂದು 아마 ಕೇಳಬೇಕಾಗಿದೆ. 여러분들은 그렇게 생각하지 않았습니까? ನಿಜವೂ ಕೂಡ ಈ ರೀತಿಯಾಗಿ ನೀವು ಅಂದುಕೊಂಡಿದ್ರಲ್ವಾ? 여러분 여기에서 말하는 죄악이 세상에 관여했다. 이 죄는 여러분 어떤 죄라고 ಇಲ್ಲಿ 생각합니까? ಮನುಷ್ಯರ ಕೆಟ್ಟದನ್ನು ಭೂಮಿಯಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಯಾವ ಪಾಪದ ಕುರಿತಾಗಿ 아마 ಮಾತಾಡ್ತಾ ಇದೆ? 여러분들도 이들이 막 살인했을 거야, 간음했을 거야, 도둑질했을 거야, 막 방탕해서 그런 죄라고 대부분 생각하지. 여러분 그렇게 생각하고 ನೀವೆಲ್ಲರೂ ಕೂಡ 있습니까? ಅಂದುಕೊಳ್ಳುತ್ತೀರ ಆ ಒಂದು ಮನುಷ್ಯ ಪಾಪವೇನೆ ಅಂತ ಹೇಳಿದ್ರು ಕೂಡ ಪಟಿಂಗನಾಗಿ ಜೀವಿಸಿದ್ದು, ಅವರು ಕಳ್ತನ ಮಾಡಿದ್ದು, ವ್ಯಭಿಚಾರ ಮಾಡಿ ಈ 자, ರೀತಿಯಾಗಿ 여러분 ಒಂದು 지금 여러분 ಅಂದುಕೊಳ್ಳುತ್ತಿರಲ್ವಾ 그런 ಈ ಒಂದು 죄라고 ಸಂಗತಿಗಳ 생각하면 ಕುರಿತಾಗಿ 내가 ಅಲ್ವಾ 이걸 ನೀವು? 물어보고 싶은 말이 있다는 거죠. ಆದ್ರೆ ಆ ಒಂದು ಪಾಪ ನೀವು ಕೂಡ ಆಲೋಚನೆ ಮಾಡಿದ್ರೆ ನಿಮ್ಗೊಂದು ಏನೋ ಒಂದು ಕೇಳುತ್ತೇನೆ ನಾನೀಗ. 그럼 어느 시대에 살인자가 없었습니까? ಯಾವ ಒಂದು ಸಮಯದಲ್ಲಿ ನರಹತ್ಯೆ ಇರಲಿಲ್ಲ. 어느 시대에 도둑하는 사람이 도둑질하는 사람이 없고 ಯಾವ ಒಂದು ಸಮಯದಲ್ಲಿ ಕಳ್ಳರು ಇರಲಿಲ್ಲ. 어느 시대에 간음하는 사람이 없었습니까? ಯಾವ ಒಂದು ಸಮಯದಲ್ಲಿ ವ್ಯಭಿಚಾರಿಗಳು ಇರಲಿಲ್ಲ. 여러분 어느 나라 어느 시대관에 간음을 하고 살인하고 도둑질하고 항상 ಯಾವ ಒಂದು ದೇಶ 있었습니다. ಆಗಿದ್ರು ಯಾವುದೊಂದು ಸಮಯ ಆಗಿದ್ರು ಕೂಡ ಅಲ್ಲೆಲ್ಲ ನೋಡುತ್ತೇವೆ ವ್ಯಭಿಚಾರಿಗಳನ್ನು ಮತ್ತೆ ಸುಲಿಗೆ ಮಾಡುವ ಮತ್ತೆ ಕಳ್ಳರನ್ನು ಕೂಡ 여러분 ನೋಡುತ್ತೇವೆ. 예수님이 세상에 오실 때 십자가에 못 박혀 그 강도들 둘이 같이 못 박혀 그 시대도 강도들이 있었다는 ಮತ್ತೆ 거예요. ಯಾವಾಗ 살인 ಯೇಸು ಸ್ವಾಮಿಯರು 강도들이 ಕೂಡ 있었다는 ಭೂಮಿ ಮೇಲೆ ಬಂದರು ಆ ಒಂದು ಸಮಯದಲ್ಲಿ ಶಿಲುಬೆಯಲ್ಲಿ ಸತ್ತರು ಕೂಡ ಆ ಒಂದು ಪಕ್ಕದಲ್ಲಿ ಕೂಡ ಕಳ್ಳರನ್ನು ಕೂಡ ಹಾಕಿದ್ರು. ಆ ಒಂದು 거예요. 그 ಸಮಯದಲ್ಲಿ ಕೂಡ 시대에 ಕಳ್ಳರು ಕೂಡ 가늠한 여자 ಇದ್ದರು. 없었습니까? ಆ ಒಂದು ಸಮಯದಲ್ಲಿ ವ್ಯಭಿಚಾರ ಸಿಕ್ಕಿಬಿದ್ದ ಸ್ತ್ರೀ ಇರಲಿಲ್ವಾ? 그 시대에 또 그 사마리아 여자 있었습니다. ಆ ಒಂದು ಸಮಯದಲ್ಲಿ ಕೂಡ ಸಮರ್ಯ ಸ್ತ್ರೀ ಅಲ್ಲೇ ಇದ್ದಳು. 그러면 여러분 노아 시대만 그런 게 아니라는 거죠. ಈ ಸಮಯದಷ್ಟೇ ಈ ಒಂದು ನೋಹನ ಸಮಯದಷ್ಟೇ ಅಲ್ಲ. 성경에 보면은 그 뭡니까 엘리 시대 때 엘리 아들이 해마기 수종된 여자도 가늠하지 ಎಲಿಯ 않았습니까? ಸಮಯದಲ್ಲಿ ಕೂಡ ಏಲಿಯವರ ಸಮಯದಲ್ಲಿ ತನ್ನ ಒಂದು ಇಬ್ಬರು ಮಕ್ಕಳು ಕೂಡ ಆ ಒಂದು ದೇವದರ್ಶನ ಕೂಡ ಬಾಗಿಲ ಹತ್ರ 여러분 ಕೂಡ ವಿಚಾರ 성경에 ಮಾಡಲಿಲ್ಲವಾ 보면 ಅವರು? 성경이 보나 역사는 어느 시대고 간에 가늠하는 사람이 있었고 살인한 사람이 있고 도둑질하는 ಯಾವಾಗಲೂ 사람이 ಕೂಡ 있었고 ಸಮಯಲ್ಲೂ ಕೂಡ ನೋಡಿದ್ರು ಕೂಡ ಎಂತದೇ ಸಮಯದಾಗಲೂ ನೋಡಿದ್ರು ಕೂಡ ನಾವು ಸತ್ಯದಲ್ಲಿ ಅವೆಲ್ಲ ನೋಡುವಾಗಲೂ ಕೂಡ ವ್ಯಭಿಚಾರ ಮಾಡಿದ್ರು 여러분 ಕಳ್ಳತನ 만약 ಮಾಡಿರೋರು ಎಲ್ಲರೂ 그렇다고 ಕೂಡ ಅಲ್ಲಿ 생각했을 ಇರ್ತಾರೆ. 때 그럼 왜 하나님 노아 홍수 당시 사람들을 물로 심판을 ನಾವು ಆಲೋಚನೆ 했습니까? ಮಾಡುವಾಗ ಯಾಕೆ ದೇವರು ಆ ಒಂದು ನೋವನ ಸಮಯದ ಜನರನ್ನು ಜಲಪ್ರಳಯದಿಂದ ಕೂಡ 물론 ನ್ಯಾಯ ತೀರ್ಪು 여러분 하나님 ಮಾಡಿದನು. 노아 홍수당이 물로 심판한 이유는 그 시대의 사람들 죄악이 어느 시대도 극해했다는 거죠. ನಿಜವಾಗಿ ಕೂಡ ಹೇಳುವಾಗ ದೇವರು ಯಾಕೆ ಆ ಒಂದು ನೀರಿನಿಂದ ಕೂಡ ತೀರ್ಪು ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಪಾಪ ಬಹಳ ಹೆಚ್ಚಾಗಿತ್ತು ಅಂತ. 여러분 그 시대 노아 시대 때가 왜 죄악이 세상에 관영했냐? 왜 더 죄악이 극도로 달했느냐? 그건 뭘 얘기하는 겁니까? ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿತ್ತು ಆ ಒಂದು ನೋವಿನ ಸಮಯದಲ್ಲಿ. ಏನು ಹೇಳ್ತಾ ಇದೆ? ಮನುಷ್ಯರ ಒಂದು ಕೆಟ್ಟತನವು ನಮಗೆ ಹೇಳ್ತಾ ಇದೆ. ಏನು 자, ಕುರಿತು 우리가 ಹೇಳ್ತಾ 그 ಇದೆ ಇಲ್ಲಿ? 이야기를 좀 더 계속 해보자는 거죠. ಇದ್ರ ಬಗ್ಗೆ ಹೆಚ್ಚಾಗಿ ಕೂಡ ಇನ್ನು ಮಾತಾಡೋಣ. 만일 그들이 살인을 하고 간음을 하고 우리가 말 도둑질하고 이런 죄악이었다면 ಅವ್ರಿಗೇನಾದ್ರೂ ಕೂಡ ಪಾಪ ಮಾಡೋದ ಕುರಿತಾಗಿದ್ರೆ ವ್ಯಭಿಚಾರ ಕಳ್ತನ ಮತ್ತೆ ನರತ್ರ ಏನನ್ನು ಕೂಡ ಮಾಡೋದಾಗಿದ್ರೆ ಇವರು 어느 시대와는 하나님 계속 물로 세상을 ಅವೆಲ್ಲವೂ ಕೂಡ 심판해야 ಸರಿಯಾಗಿದ್ದರೆ ಕೂಡ ದೇವರು ಯಾವುದೇ ಒಂದು ಸಮಯದಿದ್ರು ಕೂಡ ದೇವರು ಪ್ರತಿ ಸಾರಿ ಕೂಡ 근데 여러분 그 ತೀರ್ಪು ಮಾಡಿಸುವುದನ್ನು 시대가
ಭೂಮಿಗೆ. 다른 시대와 다른 점이 하나 ಆದ್ರೆ 있어요. ಇಲ್ಲೊಂದು ಸ್ವಲ್ಪ ವ್ಯತ್ಯಾಸವಾಗಿದೆ ಈ ಒಂದು ಸಮಯಕ್ಕೆ ಮತ್ತೆ ಬೇರೆ ಎಲ್ಲ ಸಮಯಕ್ಕೆ. 그런데 다른 시대하고 다른 점이 뭐였습니까? ಯಾಕೆ ಹೇಗೆ ಕೂಡ ವ್ಯತ್ಯಾಸ ಬೇರೆ ಒಂದು ಸಮಯದಿಂದ? 저는 창세기 6장 읽으면서 노아 홍수 당시가 다른 시대하고 뭐가 달랐습니까? ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಹೇಗೆ ತಾನೆ ಬೇರೆ ಒಂದು ಸಂಗತಿಗಳಿಗಿಂತ ಇದು ಬಹಳ 여러분 ವ್ಯತ್ಯಾಸವಾದ ಸಮಯ. 저들은 지금도 제가 우리가 올해도 뭐 잠실 집회도 여러 곳 집회를 ಈ ಒಂದು 했습니다. ವರ್ಷದಲ್ಲಿ ಬಹಳ ಕೂಡ ಸಮ್ಮೇಳನಗಿತ್ತು, ಚನ್ಸುಂಗಲ್ಲೂ ಕೂಡ ಬಹಳ ಸಮ್ಮೇಳನ ಇತ್ತು ಈ ಒಂದು 여러분 우리가 ಸಮಯದಲ್ಲಿ. 집회를 하면서 우리가 강하게 느끼는 게 하나 있었어요. ನಿಜವಾಗ್ಲೂ ಸಮ್ಮೇಳನ ಮಾಡುವಾಗ ನಮ್ಗೆ ಒಂದು ಬಹಳ ಬಲವಾಗಿ ಒಂದು ಅನಿಸಿತು. 오늘 이 시대 사람들은 참 악하고 정말 죄가 ಮತ್ತೆ 많습니다. ಈ ಸಮಯದಲ್ಲಿ ಒಂದು ಜನರೆಲ್ಲರೂ ಕೂಡ ಬಹಳ ದುಷ್ಟತನದಲ್ಲಿದ್ದಾರೆ ಮತ್ತೆ ಬಹಳ 여러분 ಪಾಪದಲ್ಲಿದ್ದಾರೆ 정말 ಅಂತ. 가늠하는 자들 많고 살인한 자들 많고 그렇습니다. 이 시대가. ಮತ್ತೆ ಈ ಒಂದು ಸಮಯದಲ್ಲಿ ಅನೇಕ ಜನರು ಕೂಡ ವಿಚಾರ ಮತ್ತೆ ಕಳ್ಳತನ ಮತ್ತೆ ಕೊಲೆ ಮಾಡುವರಿದ್ದಾರೆ. 근데 여러분 오늘 이 시대가 노아 홍수 시대하고 다른 부분이 하나 있어요. ಆದ್ರೆ ಒಂದು ವ್ಯತ್ಯಾಸ ಇದೆ ನೋವನ ಸಮಯದಲ್ಲಿ ಮತ್ತೆ ಈ ಒಂದು ಸಮಯದಲ್ಲಿ. 그 다른 게 뭐냐면은 하나님의 심판을 내리지 않을 수 있는 이유가 있어요. ಆದ್ರೆ ಏನು ಒಂದು ಕಾರಣ, ಆದ್ರೆ ದೇವರ ಒಂದು ನ್ಯಾಯ ತೀರ್ಪು ನಮ್ಮ ಮೇಲೆ ಇಲ್ಲ. 저들이 봄에 잠실 체육관에서 집회를 했어요. ವಸಂತ ಕಾಲದಲ್ಲಿ ಚಂಸಂ ನೋಯೆಸಿನಿಮಲ್ಲಿ ಕೂಡ ನಮಗೆ ಒಂದು ಸಮ್ಮೇಳನ ಇತ್ತು. 수천 명의 사람들이 왔어요. ಸಾವಿರಾರು ಜನರು ಕೂಡ ಬಂದಿದ್ದರು ಅಲ್ಲಿ. 그들이 하나님의 말씀을 들었어요. ಅವರು ದೇವರ ವಾಕ್ಯವನ್ನು ಕೇಳಿಸಿಕೊಂಡರು. 그들이 막 죄 사함을 받기를 간절히 원하는 손을 들고 일어났어요. ಅವರೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಪಾಪದ ಶ್ರಮ ಹೊಂದಿಕೊಳ್ಳಬೇಕಂತ ಕೇಳಿದರು. 수많은 사람들이 구원을 받아. ಅನೇಕ ಜನರು ಕೂಡ ರಕ್ಷಣೆ ಹೊಂದಿಕೊಂಡರು. 저는 제가 서울에서만 아닙니다. ಸೇವಲ್ ಒಂದು ಪಟ್ಟಣದಲ್ಲಿ ಅಷ್ಟೇ ಅಲ್ಲ, 남미의 여러 나라를 방문해서 역시 제 집회할 때 많은 사람이 손을 들고 나와서 구원을 받고 죄를 ಅನೇಕ 인치고 ಸರಿ ಕೂಡ 있어요. ಸೌತ್ ಅಮೆರಿಕ ಒಂದು ದೇಶದಲ್ಲಿ ಕೂಡ ಬಹಳ ಸರಿ ಹೋಗಿದ್ದಾರೆ. ಅನೇಕ ಜನರು ಕೂಡ ಕೈಗಳನ್ನ ಎತ್ತಿ ಅವರೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡಿದ್ದನ್ನು ಕೂಡ ನಾನು 저는 제가 ನೋಡಿದ್ದೇನೆ. 러시아에 가서 또 그랬을 거예요. ನಿಜವಾಗ್ಲೂ ಕೂಡ ರಷ್ಯಾಗೆ ಹೋದಾಗಲೂ ಕೂಡ ಅದೇ. 저는 호주에 가서 천만 사람 구원을 받는 걸 볼 수. ಮತ್ತೆ ಆಸ್ಟ್ರೇಲಿಯಲ್ಲೂ ಕೂಡ ಅನೇಕ ಜನರು ರಕ್ಷಣೆ ಹೊಂದಿಕೊಂಡಿದ್ದನ್ನು ಕೂಡ ನೋಡಿದೆ. 노아 홍수 당시는 다른 부분이 하나 있다면 이 점이 다른 ಮತ್ತೆ 것인데. ಕೂಡ ನೋವನ ಸಮಯಕ್ಕೂ ಕೂಡ ಈ ಒಂದು ಸಮಯಕ್ಕೆ ಕೂಡ ಬಹಳ ಒಂದು ವ್ಯತ್ಯಾಸ ಇದೆ. 여러분 나는 이렇게 생각합니다. 노아가 박옥수 목사만큼 신령하지 ನಿಜವಾಗ್ಲೂ ಕೂಡ ಆ ಒಂದು 않았겠느냐. ಸಮಯದಲ್ಲಿ ಆಲೋಚನೆ ಮಾಡುತ್ತೇನೆ. ನೋಹನು ಕೂಡ ಪಾಸುಪಾಕ್ ಅವರು ಕೂಡ ಆ ಒಂದು ಸಮಯದಲ್ಲಿ 노아가 박옥수 ಆತ್ಮಿಕವಾಗಿದ್ದನ. 목사만큼 하나님 가깝지 않았겠느냐. ನಿಜವಾಗ್ಲೂ ಕೂಡ ನೋಹನು ಕೂಡ ಬಹಳ ಹತ್ರವಾಗಿದ್ದನ ಪಾಸು ಹೋಗ್ಸುಪಾರ್ಕ್ 노아가 ಹಾಗೆ. 박옥수 목사만 능력이 없었겠느냐. ಎಲ್ಲರೂ ಕೂಡ ನೋಹನು ಕೂಡ ಪಾಸು ಹೋಗ್ಸುಪಾರ್ಕ್ ಬಹಳ ಬಲವಾಗಿದ್ದನ. 여러분 다른 게 뭐냐면 그 당시에 노아가 계속해서 하나님의 말씀을 증거했지만 한 사람도 돌아온 사람이 ಆದ್ರೆ ಆ 없어요. ಒಂದು ಸಮಯದಲ್ಲಿ ನಿರಂತರವಾಗಿ ನೋಹನು ಕೂಡ ದೇವರ ಕುರಿತಾಗಿ ಕೂಡ ಸಾಕ್ಷೀಕರಿಸಿದನು. ಆದ್ರೆ ಒಬ್ಬ ಮನುಷ್ಯನು 여러분 ಕೂಡ 우리가 ದೇವರ ಹತ್ರ 생각할 때 ಬರಲಿಲ್ಲ. 하나님이 사람의 죄악이 세상에 관영하다는 것이 우리 관려면은 도둑질하고 살인하고 간음하고 거짓말 이런 걸 생각해요. ಹೇಳುತ್ತಿದ್ದ ಮನುಷ್ಯರ ಕೆಟ್ಟದ ಭೂಮಿ ಬಹಳ ಹೆಚ್ಚಾಗಿದೆ ಅಂತ ನಾವು ಅಂದುಕೊಳ್ಳುತ್ತೇವೆ. ಪಾಪ ವ್ಯಭಿಚಾರ ಹೆಚ್ಚಾಗಿ ಕೂಡ ಮಾಡುತ್ತಿದ್ದಾರೆ ಅಂತ. 그것이 아닙니다. ಅದು ಅಲ್ಲ. 여러분 사람의 마음에 가장 악한 게 뭡니까? ಮನುಷ್ಯರ ಹೃದಯದಲ್ಲಿರುವಂತದ್ದು ಬಹಳ ಕೆಟ್ಟತನ ಯಾವುದು? 하나님의 마음에서 떠나 다 자기 마음 안에 고정되어 있는 그것입니다. ದೇವರ ಹೃದಯವನ್ನು ಕೂಡ ತಳ್ಳಾಕಿ ತಮ್ಮ ಸ್ವಂತ ಹೃದಯವನ್ನು ಕೂಡ ಸರಿಪಡಿಸಿಕೊಂಡು ನಿಂತುಕೊಳ್ಳುವುದಲ್ಲ. 만일에 사람이 ಒಳಗೆ ಅಷ್ಟೇ. 아무리 살인을 해도 ಆ ಒಂದು ಮನುಷ್ಯ ಎಷ್ಟು ಕೊಲೆ ಮಾಡಿದರೂ ಕೂಡ, 또 간음을 하고 도둑질을 해도 ಆತನು ವ್ಯಭಿಚಾರ ಮತ್ತೆ ಕಳ್ಳತನ ಮಾಡಿದ್ದರು, 그들의 마음을 열고 하나님의 마음을 받을 수 있는 사람이 ಆ 있다면 ಒಂದು ಮನುಷ್ಯನೇನಾದ್ರು ಕೂಡ ತನ್ನ ಹೃದಯನ ತೆರೆದು ಮತ್ತೆ ದೇವರ ಹೃದಯನ 그 ಒಪ್ಪಿಕೊಂಡರೆ 하나님의 은혜를 입을 수가 있고 ಆ ಒಂದು ಮನುಷ್ಯ ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತಾನೆ. 하나님의 마음이 그 속에 들어오면 ದೇವರ ಹೃದಯ ಆತನ ಒಳಗೆ ಪ್ರವೇಶ ಮಾಡುತ್ತದೆ. 도둑에서 마약에서 벗어날 수가 있다는 ಮತ್ತೆ 거죠. ಆತನು ಕೂಡ ಕಳ್ಳತನದಿಂದ ಮತ್ತೆ ಡ್ರಗ್ಸ್ ಇಂದ ಕೂಡ ಬಿಡುಗಡೆ 그런데 ಹೊಂದಿಕೊಳ್ಳುತ್ತಾನೆ. 이제 중요한 건 사람들이 마음을 닫고 자기 생각 속에 머물러 ಎಲ್ಲರೂ 있으면 ಕೂಡ ಹೇಳಬೇಕಾದ್ರೆ ಮನುಷ್ಯರೇನೋ ಕೂಡ ತಮ್ಮ ಹೃದಯವನ್ನು ಮುಚ್ಚಿಕೊಂಡು ಮತ್ತೆ ತಮ್ಮ ಸ್ವಂತ ಆಲೋಚನೆ ಉಳಿದುಕೊಂಡರೆ 여러분 그들을 어떻게 할 수 있는 길이 전혀 없다. ನಿಜವಾಗಿಯೂ ಕೂಡ ಅವರಿಗೋಸ್ಕರ ಯಾವುದೇ ಮಾರ್ಗಗಳು ಇರುವುದಿಲ್ಲ. 그들을 어떻게 거기서 건져낼 만한 길이 없다는. ಅದು ಯಾವುದೇ ಕೂಡ ಮಾರ್ಗವಿರುವುದಿಲ್ಲ ಅದರಿಂದ ಬಿಡಿಸಲಿಕ್ಕೆ. 여러분 우리가 신화에서 가장 선한 것이 뭡니까? ಆತ್ಮೀಯ ಜೀವಿತ ಕುರಿತ ಇರುವಂತ ಉತ್ತಮವಾದ ಒಂದು ಸಂಗತಿ ಏನು? 성경에서 말하기를 하나님 한 분의 선한 분이 없다고 ಸತ್ಯದಲ್ಲಿ 말해요. ಹೇಳುತ್ತದೆ ಒಬ್ಬನೇ ಒಬ್ಬ ಒಳ್ಳೆಯ ಅಂತ ಹೇಳಿದ್ರೆ ಆ ದೇವರೊಬ್ಬನೇ ಮಾತ್ರ ಅಂತ. 하나도 없다 그랬어요. ದೇವರ ವಾಕ್ಯ ಹೇಳುತ್ತೆ ಒಬ್ಬನು ಕೂಡ ಒಳ್ಳೇದು ಮಾಡುವುದಿಲ್ಲ. 진정한 선이란 건 뭐냐면은 ನಿಜವಾದ ಒಳ್ಳೆತನ ಯಾವುದು? 하나님밖에 선한 분이 없어요. ಯಾರು ಒಬ್ಬನೇ ಒಳ್ಳೆಯವನು ಅಂತ ಹೇಳಿದ್ರೆ ದೇವರು 그래서 ಮಾತ್ರ. 하나님의 그것을 받는 겁니다. ಆ ಒಂದು ಸಂಗತಿ ದೇವರ ಒಂದು ಸಂಗತಿ ಒಪ್ಪಿಕೊಳ್ಳುವುದು. 우리는 더러운 죄인이기 때문에 ಯಾಕಂದ್ರೆ ನಾವೆಲ್ಲ ಹೊಲಸು ಪಾಪಿಗಳು. 우리가 선을 행해서 의롭게 되어질 수는 없다는 겁니다. ನಾವು ಒಳ್ಳೇದ್ ಮಾಡೋದ್ರಿಂದ ನಾವು ನೀತಿವಂತರಾಗುವುದಿಲ್ಲ. 그런데 우리는 선을 행해서 어려워지는 게 아니라 선의 근본이신 예수 그리스도를 받아들이고 하나님의 말씀을 ನಾವೆಲ್ಲರೂ ಕೂಡ 받아들여야 ಒಳ್ಳೇದ್ 되는 ಮಾಡಿ 것입니다. ನೀತಿವಂತರ ಹೊರಬೇಕೊಳ್ಳಬೇಕಲ್ಲ. ಆದ್ರೆ ದೇವರು ಮಾಡಿರುವಂತ ಎಲ್ಲವನ್ನು ಕೂಡ ಒಪ್ಪಿಕೊಳ್ಳುವುದು ಮತ್ತೆ
ದೇವರು ಯೇಸು ಕ್ರಿಸ್ತನನ್ನು ನಾವು ಒಪ್ಪಿಕೊಳ್ಳುವುದು ಮತ್ತೆ 사단은 ಆತನ ಮೂಲವನ್ನು 우리에게 이 ಒಪ್ಪಿಕೊಳ್ಳುವುದು ನಾವು. 악이라는 개념을 바꾸어 버렸어요. ಸೈತಾನನು ಕೂಡ ಕೆಟ್ಟದನ್ನ ಕುರಿತಾಗಿ ನಮ್ಮಲ್ಲಿ ಕೂಡ ಬೇರೆ ಸಂಗತಿಯನ್ನು ಮಾಡಿದನು. 악이라는 개념이 우리가 살인하고 도둑질하고 간음하는 걸 악이라고 ಮತ್ತೆ ನಾವೆಲ್ಲ 생각해요. ಕೂಡ ಆಲೋಚನೆ ಮಾಡುತ್ತೇವೆ ಕೆಟ್ಟತನ ಅಂತ ಹೇಳಿದ್ರೆ ವ್ಯಭಿಚಾರ ಮಾಡೋದು, ಕೊಲೆ ಮಾಡೋದು ಮತ್ತೆ ಕಳ್ಳತನ 자, ಮಾಡೋದು 우리 ಕೊಳ್ಳುತ್ತೇವೆ. 십계명에 대해 좀 같이 생각을 해보겠습니다. ಹತ್ತು ದಶಾನಗಳ ಕುರಿತಾಗಿ ಕೂಡ ಆಲೋಚನೆ ಮಾಡೋಣ ಈಗ ಒಂದು ಸಮಯದಲ್ಲಿ. 십계명에 대해서 제1은 내 앞에 다른 신을 두지 말라고 했어요. ಮೊದಲನೇ ಒಂದು ಆಜ್ಞೆ ಅದಂತ ಹೇಳಿದ್ರೆ ನನ್ನ ಮುಂದೆ ಯಾವುದೇ ದೇವರು ಇರಬಾರದು. 제2는 너를 위해 우상을 만들지 ಮತ್ತೆ 말라고. ಎರಡನೇ ಆಜ್ಞೆ ನಿಮ್ಮ ಮಧ್ಯದಲ್ಲಿ ಯಾರು ಕೂಡ ವಿಗ್ರಹಗಳು 제3은 ಮಾಡಿಕೊಳ್ಳಬಾರದು. 하나님 여호와 이런 망령되이를 걸지 말라고 했어요. ಮೂರನೇದು ದೇವರ ಒಂದು ನಾಮವನ್ನು ಐಗುಪ್ತ್ಯಕ್ಕೆ ಕೆತ್ತಬಾರದು. 제4는 안식을 기어 그날을 거룩하게 지키라고 ಮತ್ತೆ 했어요. ನೀವೆಲ್ಲರೂ ಕೂಡ ಸಬ್ಬತ್ ದಿನವನ್ನು ಕೂಡ ಪರಿಶುದ್ಧರಿಂದ 이 ನಡೆಸಬೇಕು. 네 가지는 위로 하나님을 향한 법입니다. ಇವೆಲ್ಲ ಆಜ್ಞೆಗಳು ದೇವರ ಮುಂದೆ ಮತ್ತೆ ದೇವರ ಮಧ್ಯದಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿರುವುದು. 그다음에 제5는 살인하지 마. 내 부모를 공개하라. ಐದನೇದು ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. 다음에 6은 내 살인하지 말라. ಆರನೇದು ನರಹತ್ಯೆ ಮಾಡಬಾರದು, 7은 간음하지 말라. ವ್ಯಭಿಚಾರ ಮಾಡಬಾರದು, 8은 도적질하지 말라. ಕಳ್ಳತನ ಮಾಡಬಾರದು, 거짓말하지 말라. ಸುಳ್ಳು ಹೇಳಬಾರದು, 탐내지 말라. ಪರಸೊತ್ತನ್ನು ಆಶಿಸಬಾರದು. 10가지가 있습니다. ಇವು 10ಗಳಿದೆ ನಮಗೆ. 자, 이야기를 해요. ಇದ್ರ ಕುರಿತಾಗಿ ಮಾತಾಡೋಣ. 지금 살인하는 건 나쁘지요. ನರತೆ ಮಾಡೋದು ಕೆಟ್ಟದಲ್ವಾ? 여러분 살인하게 되면 마음에 가책을 ನೀನ್ 느끼고 ನರತೆ ಏನಾದ್ರು ಕೂಡ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅಪರಾಧ ಕಾಣುತ್ತದೆ. 도둑질할 때 여러분 마음에 가책을 ಯಾವ 느끼고 ಕಳ್ಳತನ ಮಾಡುತ್ತೀವಿ ನಿನ್ನ ಹೃದಯದಲ್ಲಿ ಕೂಡ ಅಪರಾಧ 저 ಕಾಣಿಸುತ್ತದೆ. 간음하면 가책을 ಯಾವ 느끼세요. ವಿಚಾರ ಮಾಡುತ್ತೀವಿ ನೀನು ಕೂಡ ಅಪರಾಧವನ್ನು ಕಾಣುತ್ತದೆ ಹೃದಯದಲ್ಲಿ. ಈಗ ನಾನು ಕೇಳುತ್ತೇನೆ, 여러분 우상을 섬기면서 양심의 가책을 느끼면서 우상 섬기는 사람이 ಏನಾದ್ರು 있습니까? ಕೂಡ ವಿಗ್ರಹಗಳನ್ನು ಕೂಡ ಆರಾಧನೆ ಮಾಡಬೇಕಾದ್ರೆ ಯಾವ್ದಾದ್ರು ಕೂಡ ಅಪರಾಧ ಅಂದುಕೊಂಡು ಕಾಣಿಸಿದೆ ನಿಮಗೆ ಯಾವತ್ತಾದ್ರೂ? 없어요. ಇಲ್ಲ, ಯಾವತ್ತೂ ಕೂಡ ಇಲ್ಲ. 여러분 하나님 알고 다른 신을 섬기면서 양심의 가책을 ಏನಾದ್ರು 느끼니까 ಕೂಡ ಮನುಷ್ಯರು ದೇವರನ್ನು ಬಿಟ್ಟು ಬೇರೆ ಯಾರು ಕೂಡ ಆರಾಧನೆ ಮಾಡ್ತಾರೋ ಅವ್ರ ಹೃದಯದಲ್ಲಿ ಏನಾದ್ರು ಕೂಡ ಅಪರಾಧ ಅನ್ಸಿದೆ ಅವರಿಗೆ. 여러분 10계명 가운데서 ದಶಾಜ್ಞೆಯಲ್ಲಿ 위로 4가지의 계명을 어기면서 가책을 느끼지 않습니다. ಮೊದಲೇ ನಾಲ್ಕನೇ ಆಜ್ಞೆಗಳು ಮುರಿದ್ರು ಕೂಡ ಏನು ಕೂಡ ಅನ್ಸಲ್ಲ ಅವರಿಗೆ, ಅಪರಾಧ ಅನ್ಸುವುದಿಲ್ಲ. 반대로 나머지 6개의 계명을 어길 땐 ಆದ್ರೆ 가책이 ಇನ್ನೊಂದು ಕೈ 옵니다. ಹೇಳ್ಬೇಕಂದ್ರೆ ಯಾವಾಗ ಇನ್ನೂ ಉಳಿದಂತ 6 ಆಜ್ಞೆಗಳು ಮುರಿತಾರೆ 왜냐하면 내 부모를 공개하지 못했을 ತಿಳ್ಕೊಳ್ತಾರೆ. 때 그 부모가 정말 공경을 받지 못해 내가 마음에 느끼는 가책 나도 느끼기 ಯಾಕಂದ್ರೆ 때문에 ನೀನೆಲ್ಲರೂ ಕೂಡ ನೋವು ನೊಂದುಕೊಳ್ಳುತ್ತೀಯ ಮತ್ತೆ ನೀನು ಅಪರಾಧ ನೊಂದುಕೊಳ್ಳುತ್ತೀಯ. ಯಾವಾಗ ನಿನ್ನ ತಂದೆ ತಾಯಿ ಸನ್ಮಾನ ಮಾಡೋದಿಲ್ಲ. 그래서 내가 살인을 할 때 어떻게 가책을 받느냐면은 내가 죽임을 당한다면 막 고통스러울 걸 아니까 내가 남을 죽일 때 ಯಾವಾಗ 가책을 ನೀನು 받는 ಹೇಗೆ ಅನಿಸುತ್ತೆ ಒಂದು ನರತೆ ಮಾಡುವಾಗ, ಯಾಕಂದ್ರೆ ಆ ಒಂದು ನೋವು ನಿನ್ ಗೊತ್ತ ನಿಮಿತ್ತ ನಿನ್ಗೇನಾದ್ರೂ ಕೂಡ ಆಗಿದ್ರೆ ಆ ರೀತಿಯಾಗಿ ನೀನು ಅದಕ್ಕೋಸ್ಕರ ಅಪರಾಧಿಯಾಗಿ ಕಾಣಿಸುತ್ತಿತ್ತು. ಅದಕ್ಕೋಸ್ಕರ ನೀನು 내가 딴 ಅಪರಾಧಿ ಮತ್ತೆ 여자와 ನಿನಗೆ ನಾಚಿಕೆ 간음을 해서 ಆಗುತ್ತದೆ. 가책을 느끼는 이유가 내 아내가 딴 남자 간음했을 때 내가 고통스러울 걸 느끼기 때문에 그래서 내가 ಏನಪ್ಪ 가책을 ಅಂತ ಹೇಳಿದ್ರೆ 느끼는 ನನಗೆಲ್ಲೋ ಕೂಡ ಅಪರಾಧವನ್ನು ಕಾಣುವುದು, ನಾನು ಇನ್ನೊಂದು ಸ್ತ್ರೀಯೊಂದಿಗೆ ಏನಾದ್ರು ಕೂಡ ವಿಚಾರ ಮಾಡಿದ್ದಾರೆ, ನನಗೆ ಅದು ಅನುಭವಿಸಿದೆ ಮತ್ತೆ ನನ್ಗೆ ನೋವು ಗೊತ್ತಿರುತ್ತದೆ ಅದು ನನ್ನ ಕುರಿತಾಗಿ. ಮತ್ತೆ ಅದೇ ರೀತಿಯಾಗಿ ಕೂಡ ನನ್ನದು ಹೆಂಡತಿ ಬೇರೆ ಒಂದು ಗಂಡನೊಂದಿಗೆ ವಿಚಾರ ಮಾಡಿದ್ದಾರೆ. 내가 내 귀중한 물건 이럴 때 마음 아파하는 걸 서로 느끼기 때문에 내가 그 가책을 ಏನಪ್ಪ 느끼는 ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿ ಕೂಡ ಅಪರಾಧ ಕಾಣೋದು, ಬೇರೆ ಒಂದು ವಸ್ತುಗಳನ್ನು ಕೂಡ ಕಳ್ತನ ಮಾಡಿದ್ರೆ ಅದು ಚೆನ್ನಾಗಿದೆ ಅಂತ. ಯಾಕಂದ್ರೆ ಆ ಒಂದು ನೋವು ಮತ್ತೆ ಆ ಒಂದು ನಾಚಿಕೆ ನನಗೆ ಗೊತ್ತು. ಅದಕ್ಕೋಸ್ಕರ ನನ್ನ ವಸ್ತು ಯಾರಾದ್ರೂ ಕೂಡ ಕಳ್ತನ ಮಾಡಿದರೆ ನನಗೆ ಆ ನೋವು 하나님을 향한 ಬರುತ್ತದೆ. 4가지 ಅದಕ್ಕೋಸ್ಕರ 계명을 어겼을 때에 나는 하나님이 아니기 때문에 그걸 못 느끼기 때문에 우리가 예수를 믿지 않는 사람이 예를 들어 하나님 다른 신을 섬긴다든지 우상을 만든다든지 안식일을 범하든 그래도 전혀 ಅವ್ರು 가책을 안 ಮಾಡುವಂತ 느끼는 것입니다. ಪಾಪಗಳು ಆ ಒಂದು 4ನೇ ಮೊದಲೇ ದಶಾಜ್ಞೆಗಳು ದೇವರ ಕಡೆ ಇರುವಂತದನ್ನು ನೋಡುವಾಗ ಏನಾದ್ರು ಕೂಡ ಒಂದು ವಿಗ್ರಹವನ್ನು ಆರಾಧನೆ ಮಾಡಿದರು, ದೇವರನ್ನು ಕೂಡ ಬೇರೆ ದೇವರು ಪೂಜೆ ಮಾಡಿದರು, ಮತ್ತೆ ಸಬ್ಬದಿನ ಕಡೆಗೂ ನೋಡುವುದು. ಅದರ ಕುರಿತಾಗಿ 그렇기 ನಮಗೇನು 때문에 ಕೂಡ 우리가 ಅಪರಾಧ 가책을 ಅನಿಸುವುದಿಲ್ಲ. 느끼는 건 어떤 죄냐면은 나도 그런 일을 당했을 때 아픔을 오는 걸 느끼면서 가책을 ಹೇಗೆ 느끼는 것입니다. ನಮ್ಗೆಲ್ಲೋ ಕೂಡ ಅಪರಾಧ ಅನಿಸುತ್ತೆ, ಆ ತರದ ಒಂದು ನೋವು ನನ್ನೊಳಗೆ ಬಂದುವಾಗ ನನಗೆ ಹೇಗೆ ಅನಿಸುತ್ತದೆ, ಅದಕ್ಕೋಸ್ಕರ ನಾವು ಪಾಪಕ್ಕೋಸ್ಕರ 그렇기 때문에 ನಾವು 여러분 내가 ನೋಡ್ಕೊಡುತ್ತೇವೆ. 어떤 죄를 지었을 때 그 죄가 정말 내가 느끼는 것하고 하나님 보시는 거 전혀 다르다는 ಯಾವಾಗ 거죠. ನೀನು ಪಾಪ ಮಾಡುತ್ತೀಯೋ ನೀನು ನೋಡುವಂತ ಪಾಪ ಮತ್ತೆ ದೇವರು ನೋಡುವಂತ ಪಾಪವು ಬಹಳ ಸಂಪೂರ್ಣವಾಗಿ ಕೂಡ 인간 ವ್ಯತ್ಯಾಸವಾಗಿರುತ್ತದೆ. 관점에 가장 큰 죄는 뭡니까? ಮನುಷ್ಯರ ದೃಷ್ಟಿಯಲ್ಲಿ ಯಾವ್ದು ದೊಡ್ಡ ಪಾಪ? 여러분 살인을 하는 겁니다. ನರತೆ ಮಾಡುವುದು. 여러분 사람을 죽이는 큰 죄가 어디 ಯಾವ ದೊಡ್ಡ ಪಾಪ ಇದೆ ಬೇರನ್ನು ಕೊಲೆ ಮಾಡುವುದಕ್ಕಿಂತ? 인간이 저 느끼는 가장 큰 죄는 어떤 겁니까? ಅದು ಯಾವ ದೊಡ್ಡ ಒಂದು ಪಾಪ ಮನುಷ್ಯನ ಆಲೋಚನೆ ಮಾಡುವುದು? 살인이나 간음이나 도적질입니다. ವ್ಯಭಿಚಾರ ಆಗಲಿ, ಕೊಲೆ ಆಗಲಿ, ಮತ್ತೆ ಕಳ್ಳತನ ಆಗಲಿ. 만일에 여러분 내 아내가 딴 남자와 간음을 해도 내가 즐겁고 행복하고 기쁘다면 내가 남하고 간음해도 거기 고통이 안 ನನ್ನ ಹೆಂಡತಿ 느낍니다. ಏನಾದ್ರು ಕೂಡ ಬೇರೆ ಒಂದು ಮನುಷ್ಯನಿಗೆ ವ್ಯಭಿಚಾರ ಮಾಡಿದರೆ ನಾನು ಸಂತೋಷವಾಗಿದ್ದು ನಾನೇನು ಕೂಡ ಕಳ್ತನ ಮಾಡದಂತೆ ನಾನು ಕೂಡ ಬೇರೆ ಒಂದು ವ್ಯಭಿಚಾರ ಮಾಡುವಾಗ ನನಗೇನು ಕೂಡ ಆಚಿಕೆ 내 아내가 딴 남자 간음할 내가 막 분노가 일어나고 막 속이 상하고 화가 나기 때문에 내가 딴 여자 간음할 때 그 여자의 남편이 그걸 화를 내고 분노할 걸 아니까 내가 ನನಗೆ 가책을 ನೋವಾಗುತ್ತೆ ಅಂತ 느낀다. ಹೇಳಿದ್ರೆ ನನ್ನ ಹೆಂಡತಿ ನನ್ನ ಮೇಲೆ ಮೋಸ ಮಾಡುತ್ತಿರುವಾಗ ನನಗೆಲ್ಲ ಕೋಪ ಬರುತ್ತದೆ, ನೋವು ಮತ್ತೆ ಹೃದಯದಲ್ಲಿ ಬಹಳ ಕೋಪ ಬರುತ್ತದೆ. ಅದಕ್ಕೋಸ್ಕರ ಆ ಒಂದು ನೋವು ಗೊತ್ತಿರೋ ನಿಮಿತ್ತ ನಾನೇನು
ಮನೆಯಲ್ಲೂ ಕೂಡ ಬೇರೆಯೊಂದಿಗೆ ವಿಚಾರ ಮಾಡ್ಬೇಕಂದ್ರೆ ಮತ್ತೆ ಆ ಒಂದು 때문에 ಗಂಡನು ಕೂಡ 우리가 ಒಂದು ಗಂಡನು ಕೂಡ ಬಹಳ 느끼는 그 ನೋಡ್ಕೊಳ್ತಾನೆ. 죄에 관념하고 하나님 느끼는 죄에 관념이 전혀 다릅니다. ದೇವರು ನಮ್ಮ ಪಾಪದ ಕುರಿತಾಗಿ ಉದ್ದೇಶ ಪಡುವಂತ ನೋವು ಮತ್ತೆ ನಾವು ನಮ್ಮ ಪಾಪ ಕುರಿತ ಉದ್ದೇಶದಿಂದ 그 ಇರುವಂತ ನೋವು ಬಹಳ 하나님이 죄악이 ವ್ಯತ್ಯಾಸವಾಗಿರುತ್ತದೆ. 세상에 관영했다 그랬어요. ದೇವರು ಹೇಳಿದ ಮನುಷ್ಯ ಕೆಟ್ಟದನ್ನು ಭೂಮಿ ಮೇಲೆ ಹೆಚ್ಚಾಗಿದೆ ಅಂತ. 마음에 근심하지 탄식을 하셨어요. ದೇವರು ತನ್ನ ಹೃದಯದಲ್ಲಿ ನೊಂದುಕೊಂಡು ಬಹಳ ಯೋಚನೆ ಮಾಡುತ್ತಿದ್ದಾನೆ. 도저히 인간을 두서 인간을 썰어버려야만 했어요. ಆತನಿಗೆ ಯಾವುದೇ ಕೂಡ ಅವಕಾಶ ಇಲ್ಲದೆ ಮನುಷ್ಯನ ಅಳಿಸಬೇಕಂದಿದ್ದನು. 여러분 그런 위치에 도달했을 때 ಯಾವಾಗ ಅಂತ ಒಂದು ಹಂತಕ್ಕೆ ಹೋದೆವು, 여러분 우리가 그 하나님의 마음을 안다면 ನಮ್ಗೆ ದೇವರ ಹೃದಯ ತಿಳಿದುಕೊಂಡಿದ್ದಾರೆ 우리가 그 죄에서 벗어날 수가 있었어요. ನಾವು ಆ ಒಂದು ಪಾಪದಿಂದ ಬಿಡುಗಡೆಗೊಳ್ಳುತ್ತಿದ್ದೆವು. 근데 여러분 노아 홍수 당시에 하나님 그들을 심판할 수밖에 없었던 이유가 뭐냐면 ಯಾಕೆ ನೋವನ ಸಮಯದಲ್ಲಿ ದೇವರು ಅವರನ್ನೆಲ್ಲರೂ ಕೂಡ ನ್ಯಾಯ ತೀರಿಸಿದನು. 하나님이 그들을 심판하기로 결정을 내렸어요. ದೇವರು ತೀರ್ಮಾನ ಮಾಡಿಕೊಂಡು ಅವರ ಮೇಲೆ ಎಲ್ಲವೂ ಕೂಡ ತೀರ್ಪು 하나님 ಮಾಡಬೇಕು 그들을 ಅಂತ. 심판을 결정해도 뭐 하려고 노아 보고 방주를 ದೇವರೆಲ್ಲರೂ 만들라고 ಕೂಡ 했겠어요. ತೀರ್ಮಾನ ಮಾಡಿಕೊಂಡಿದ್ದಾರೆ ಅವರ ಮೇಲೆ, ಪಾಪದ ಮೇಲೆ ಅವರೆಲ್ಲರೂ ಕೂಡ ನ್ಯಾಯ ತೀರ್ಪು ಮಾಡಬೇಕಂತ. 하나님 ಯಾಕೆ ದೇವರು ಅವನಿಗೆ 그들을 ಹೇಳ್ತಿದ್ದಾನೆ ನಾವೇ 심판해야 ಕಟ್ಟು ಅಂತ. 하지만 그들이 멸망받는 걸 기뻐하지 ಮತ್ತೆ 않으셔. ದೇವರೆಲ್ಲರೂ ಕೂಡ ನಾಶ ಮಾಡಬೇಕು ಅಂತ, ಆದ್ರೆ ದೇವರಿಗೂ ಕೂಡ 그들의 ಮನಸ್ಸಿರಲಿಲ್ಲ ಅವ್ರು ನಾಶ 죄를 ಮಾಡಲಿಕ್ಕೆ. 심판해야지만 멸망받는 걸 하나님 ದೇವರು 기뻐하지 ತಮ್ಮ ಅವರ 않았기 ಒಂದು 때문에 ಪಾಪಗಳಿಗೋಸ್ಕರ ನ್ಯಾಯ ತೀರ್ಪು ಮಾಡಬೇಕಂತ, ಆದ್ರೆ ದೇವರು 그들의 ಇಷ್ಟ ಮಾಡಿ 죄를 심판하면 그들이 멸망하지 않게 하려 ದೇವರು ಅವರ 방주를 만드는 ಪಾಪಗಳನ್ನು ಕೂಡ 이야기를 ನ್ಯಾಯ 했어요. ತೀರ್ಪು ಮಾಡಬೇಕಂತ, ಮತ್ತೆ ಅದೇ ಸಮಯದಲ್ಲಿ ಕೂಡ ದೇವರು ಅವ್ರನ್ನ ರಕ್ಷಣೆ ಹೊಂದಿಕೊಳ್ಳಬೇಕು ಅಂತ, ಅದಕ್ಕೋಸ್ಕರ ದೇವರು 근데 ನಾವೇನು 그들이 방주에 ಕಟ್ಟಿಸಿದನು. 들어갔습니다. ಅವ್ರೇನಾದ್ರು ಕೂಡ ನಾವೆಳಗೆ ಹೋದ್ರ? 여러분 그들이 왜 방주에 들어가지 않았어요? ಯಾಕೆ ಅವರು ನಾವೆಲ್ಲ ಒಳಗೆ ಹೋಗಲಿಲ್ಲ? 가늠하느라고 방주에 안 들어갔습니다. ಏನು ಕೂಡ ವಿಚಾರ ಮಾಡಿದಕ್ಕ ಅವರು ಹೋಗಲಿಲ್ವಾ? 안 ಅವರು 들어가서 ನರತೆ ಮಾಡೋದ್ರಲ್ಲಿ ಕೂಡ ಬಹಳ ನಿರತರಾಗಿದ್ದಾರ. 도둑질하려고 방주에 안 들어간 겁니다. ಅವರೆಲ್ಲರೂ ಕೂಡ ಕಳ್ಳತನದಲ್ಲಿ ಬಹಳ ನಿರತರಾಗಿದ್ರ. ನಾವೆಲ್ಲ 아닙니다. ಹೋಗ್ಲಿಕ್ಕೆ 그들이 방주에 들어가지는 이유는 단 하나가 있습니다. ಅದೊಂದು ಅಲ್ಲ, ಒಂದೇ ಒಂದು ಕಾರಣ ಯಾಕೆ ಒಳಗೆ ಹೋಗಲಿಲ್ಲ ಅಂತ ಹೇಳಿದ್ರೆ, ನಾವೊಳಗೆ 자기의 생각을 따라 선한 일을 ಅವರೆಲ್ಲರೂ 하려고 ಕೂಡ ತಮ್ಮದೇ ಆದಂತ ಕೂಡ ಒಳ್ಳೇದು ಮಾಡಬೇಕು ಅಂತ ಮತ್ತೆ ತಮ್ಮದೇ ಆಲೋಚನೆ ಹಿಂದುಕೊಂಡು 사탄은 ನಡೆಯುತ್ತಿರೋದಕ್ಕೋಸ್ಕರ 그들에게 속였어요. ಸೈತಾನ ಅವರು ವಂಚಿಸಿದನು. 하나님이 세상을 심판하실 거야. ದೇವರು ಲೋಕವನ್ನು ತೀರ್ಪು ಮಾಡಿದನು. 물로 세상을 멸하실 ಆತನು 거야. ಜಲಪ್ರಳಯದಿಂದ ಭೂಮಿಯನ್ನು ತೀರ್ಪು ಮಾಡಕ್ 왜 ಹೋಗುತ್ತಿದ್ದಾನೆ. 너희들이 악을 많이 행했잖아. ನೀನು ಬಹಳ ದುಷ್ಟತನ ಮಾಡಿದ್ಯಾ, 그러니까 너희 선을 해야 돼. ನೀನು ಕೂಡ ಒಳ್ಳೇದು ಮಾಡಬೇಕು. 이제 가늠하지 마라. ವ್ಯಭಿಚಾರ ಮಾಡಬೇಡ, 살인하지 마라. ಕೊಲೆ ಮಾಡಬೇಡ, 도둑질하지 마라. ಕಳ್ಳತನ ಮಾಡಬೇಡ, 이제 거짓말하지 마라. ಸುಳ್ಳು ಹೇಳಬೇಡ, 이제 진실해라. ನಂಬಿಕಸ್ಥನಾಗಿರು, 하나님의 예배 드리라. ದೇವರಿಗೆ ಆರಾಧನೆ ಕೊಡು, 사랑해라. ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ರಿ, 하나님을 위해 살아라. ದೇವರಿಗೋಸ್ಕರ ಜೀವಿಸಿರಿ. 그것이 하나님에서 마음에 나온 게 아니라 ಈ ಒಂದು ಸಂಗತಿಗಳು ದೇವರ ಹೃದಯದಿಂದ ಬರಲಿಲ್ಲ. 인간이 볼 때 그런 말 얼마나 좋아 보이고 아름다워 보이고 ಮನುಷ್ಯನ ಕಣ್ಣಲ್ಲಿ ಒಂದು ಮಾತುಗಳೆಲ್ಲವೂ ಕೂಡ ಬಹಳ ಸುಂದರವಾಗಿ ಮತ್ತೆ ಬಹಳ ಚೆನ್ನಾಗಿ ಕೂಡ 그러나 ಕಾಣಿಸುತ್ತದೆ. 하나님 보실 때에 하나님의 마음은 아니었어요. ಆದ್ರೆ ದೇವರ ಒಂದು ಕಣ್ಣಿನಲ್ಲಿ ಅದು ದೇವರ ಹೃದಯ ಅಲ್ಲವೇ ಅಲ್ಲ. 그들은 진짜 하나님을 바라보진 않았다는 거예요. ನಿಜವಾಗಿ ಕೂಡ ಅವರು ದೇವರ ಮೇಲೆ ನೋಡಲಿಲ್ಲ. ಅವರು 그들은 하나님의 마음을 깊이 알지 않았다. ನಿಜವಾಗಿ ಕೂಡ ಆಳವಾಗಿ ದೇವರ ಹೃದಯವರು ತಿಳಿದುಕೊಳ್ಳಲಿಲ್ಲ. 그야 우리가 교회 다니며 성경 읽고 기도하고 선한 일을 그렇게 하기는 쉽습니다. ಬಹಳ ಸುಲಭ ಸಭೆಗೆ ಹೋಗೋದು, ಬೈಬಲ್ ಓದುವುದು, ಮತ್ತೆ ಪ್ರಾರ್ಥನೆ ಮಾಡುವುದು, ಮತ್ತೆ ಸಾಕ್ಷಿ ಕೊಡಿಸುವುದು ಬಹಳ ಸುಲಭ. 그런 것이 하나님을 믿는 신앙이면 성경을 깨달아야 할 필요가 ಮತ್ತೆ 뭐예요? ಅವೆಲ್ಲವೂ ಕೂಡ ಆತ್ಮಿಕ ಜೀವಿತವಾಗಿದ್ದರೆ ಮತ್ತೆ ಇನ್ಯಾವುದು ಕೂಡ ಕಾರಣ ಇರುತ್ತದೆ ಸತ್ಯವೇದನ ಓದಿ ಸತ್ಯ 성경을 읽고 ತಿಳಿದುಕೊಳ್ಳಲಿಕ್ಕೆ. 깨달았다는 이야기 무슨 ಮತ್ತೆ 말입니까? ಯಾಕೆ ತಾನೇ ಇದೆ ಸಂಗತಿ ನಾವು ಸತ್ಯವೇದನ ಓದಿ 아, ಮತ್ತೆ ನಾವು 전에 내가 ತಿಳಿದುಕೊಳ್ಳಲಿಕ್ಕೆ. 생각했던 생각 같은 생각 여기 있구나. 그게 깨달은 ಅಯ್ಯೋ, 겁니까? ನಾನು ಮಾಡ್ತಿರೋಂತ ಆಲೋಚನೆ ಇಲ್ಲಿ ಹೇಳ್ತಾ ಇದೆ, ಅದು ನಾನು ನಿಜವಾಗಿಯೂ ಕೂಡ ತಿಳಿದುಕೊಳ್ಳುವುದು 아닙니다, 여러분. ಅದಲ್ಲ ಕೂಡ. 아, 난 전에 이렇게 생각 안 했는데. ಇದಕ್ಕಿಂತ ಮುಂಚೆ ನಾನು ಇದನ್ನು ಅಂದುಕೊಂಡಿದ್ದೆ. 아, 이게 이 말씀이구나. ಓ, ಈ ವಾಕ್ಯದ ಕುರಿತು ಇದರ ಅರ್ಥ 깨닫는 거 아닙니까? ಅದು ನಿಜವಾಗಿ ಕೂಡ ತಿಳಿದುಕೊಳ್ಳುವುದು ಅಂತ 아, ಹೇಳಿದರೆ, 난 진짜 이거 몰랐네. ನನ್ಗೆ ಗೊತ್ತೇ ಇಲ್ಲ ಇದು. 아, 이 하나님 마음이 이런 거구나. ಇದು ದೇವರ ಒಂದು ಹೃದಯ, 그게 성경을 깨닫는 거. ಇದು ಸತ್ಯವೇದನ ಕೂಡ ತಿಳಿದುಕೊಳ್ಳುವುದು. 오늘 사람은 성경을 깨달을 필요가 없죠. ಆದ್ರೆ ಜನರು ಈ ದಿನ ಮಾಡಿ ಕೂಡ ಸತ್ಯವೇದನ ಕೂಡ ತಿಳಿದುಕೊಳ್ಳುತ್ತಾ ಇಲ್ಲ. ಅವರು 하나님의 마음을 알아야 할 필요가 없다. ಅವ್ರು ಸತ್ಯವೇದದಲ್ಲಿ ಕೂಡ ತಿಳಿದುಕೊಳ್ಳುತ್ತಾ ಇಲ್ಲ ದೇವರ ಹೃದಯ ಏನಿದೆ ಅಂತ. 왜 착하게 살면 되는데 ಯಾಕಂದ್ರೆ ಎಲ್ಲ ಮಾಡೋದು ಒಳ್ಳೆ ಮನುಷ್ಯರಾಗಿ ಜೀವಿಸೋದು ಅಷ್ಟೇ, 만 되고 ದಶನಕ್ಕಾಗಿ ನೋಡೋದು ಅಷ್ಟೇ, 죄를 짓지 말고 ಪಾಪ ಮಾಡದಂತೆ ಇರುವುದು, 술을 끊고 ಕುಡಿಯೋದನ್ನು ಬಿಟ್ಬಿಡೋದು, 거짓말하지 ಸುಳ್ಳು 말고 ಹೇಳೋದನ್ನು ಬಿಟ್ಬಿಡೋದು, 주일날 예배 드리고 ಭಾನುವಾರ ಸಭೆಗೆ ಹೋಗುವುದು, 금 드리고 ಮತ್ತೆ ಕಾಣಿಕೆಯನ್ನು ಕೊಡುವುದು. 그러면 신앙생활 잘하는 거 ಯಾರು ಕೂಡ 아니야? ಅದರ ಅರ್ಥ ನನ್ನ ಆತ್ಮಿಕ ಜೀವಿತ ಚೆನ್ನಾಗಿದೆ ಅಂತ 그러니까 그들의 신앙의 방향이 하나님의 마음의 방향 어긋났다는 겁니다. ದೇವರ ಒಂದು ಆತ್ಮಿಕ ಜೀವಿತಕ್ಕಿಂತ ವ್ಯತ್ಯಾಸವಾಗಿದೆ. 하나님은 뭘 심판하려고 하시냐면 ಇವತ್ತು ದೇವರು ಏನು ತೀರ್ಪು ಮಾಡಬೇಕೆಂದಿದ್ದಾನೆ? 하나님의 마음하고 다른 마음의 세계를 심판하는 ಹೃದಯದ ಪ್ರಪಂಚವು ದೇವರ ಒಂದು ಹೃದಯದ ಬೇರೆ ಒಂದು ಆಗಿದೆ, ಅದಕ್ಕೋಸ್ಕರ ದೇವರು ಅದನ್ನು ತೀರ್ಪು 인간들이 ಮಾಡಬೇಕು ಅಂತ. 교회는 나오지만 ನಾವೊಂದು ಮನುಷ್ಯರ ಸಭೆಗೆ ಹೋಗುತ್ತೇವೆ, ಆದರೆ 그 마음은 하나님을 향하지 아니하고 자기 마음 안에 머물는 사람들이 너무너무 ಆದ್ರೆ 많습니다. ಅನೇಕ ಜನರು ಕೂಡ ಹೃದಯನು ಕೂಡ ಅಲ್ಲಿ ತಲುಪಿಲ್ಲ, ಆದ್ರೆ ಅವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕೂಡ ನಿಂತು 그 ಬಿಡುತ್ತದೆ. 노아는 하나님은 노아에게 심판을 얘기했어요. ಅದಕ್ಕೋಸ್ಕರ ದೇವರು ನೋವನ ಮೇಲೆ ಮಾತಾಡಿದ್ರು ಒಂದು ನ್ಯಾಯ ತೀರ್ಪು 여러분 그 ಕುರಿತಾಗಿ. 당시에 구원받는 사람 무엇을 해서 구원을 받았습니까? ಆ ಒಂದು ಸಮಯದಲ್ಲಿ ಹೇಗೆ ಜನರು ರಕ್ಷಣೆ ಹೊಂದಿಕೊಂಡರು?
노아가 딴 사람은 선해서 구원을 받았습니까? ನೀವೇನು ಕೂಡ ಬಹಳ ಉತ್ತಮ ಮಾಡಿದ್ದಾನೆ ಬೇರೆಯವರಿಗಿಂತ, ಅದಕ್ಕೋಸ್ಕರ ರಕ್ಷಣೆ ಹೊಂದಿಕೊಂಡ. 가늠을 하지 않아도 구원을 받았습니까? ನೋಹನೇನು ಕೂಡ ವ್ಯಭಿಚಾರ ಮಾಡದಂತ ರಕ್ಷಣೆ ಹೊಂದಿಕೊಂಡನ. 딴 사람은 정직해도 구원을 ಆತನು 받았습니까? ಬೇರೆಯವರಿಗಿಂತ ಇಷ್ಟವಂತರಾಗಿದ್ದ ನಿಮಿತ್ತ ನೋಹನೇನು ಕೂಡ ರಕ್ಷಣೆ ಹೊಂದಿಕೊಂಡನ. ಅದಲ್ಲ, 그래서 노아가 정말 구원을 받은 것은 자기 생각이 아닌 하나님의 마음을 받은 ನೋಹ 것입니다. ರಕ್ಷಣೆ ಹೊಂದಿಕೊಂಡನು ಆತನ ಒಂದು ಒಳ್ಳೆತನದಿಂದ, ಆದ್ರೆ ದೇವರ ವಾಕ್ಯವನ್ನು ಒಪ್ಪಿಕೊಂಡ ನಿಮಿತ್ತ. 그 당시에 멸망을 당한 모든 사람들이 멸망당한 이유는 단 하나입니다. ಆದ್ರೆ ಅವನ ಸಮಯದ ಅನೇಕ ಜನರು ಕೂಡ ನಾಶವಾದರು. ಒಂದೇ ಒಂದು ಕಾರಣ ಇದೆ ನಾಶವಾಗಲಿಕ್ಕೆ ಅವರಿಗೆ. 그들은 하나님의 마음을 받기를 거부합니다. ಅವರೆಲ್ಲರೂ ಕೂಡ ತಡೆಗಟ್ಟಿದ್ರು ದೇವರ ಹೃದಯ 그들이 ಒಪ್ಪಿಕೊಳ್ಳಲಿಕ್ಕೆ. 살인했거나 간음에 도적질하고 그래서 멸망을 당한 게 아니에요. ಅವರು ವ್ಯಭಿಚಾರ ಮಾಡಿದ್ದಕ್ಕೆ, ಕೊಲೆ ಮಾಡಿದ್ದಕ್ಕೆ, ಸುಳ್ಳು ಹೇಳಿದ್ದಕ್ಕೆ, ಅದಕ್ಕೋಸ್ಕರ ಅವರು ನ್ಯಾಯ ತೀರ್ಪು ಹೊಂದಿಕೊಳ್ಳಲಿಲ್ಲ. 악을 저질러서 멸망을 당한 게 아니에요. ಅವರೇನೋ ಕೂಡ ದುಷ್ಟತನವನ್ನು ಹೊಂದಿ ಮಾಡಿದ ಮಾತ್ರಕ್ಕೆ ಅವರು 그들이 ನಾಶವಾಗಲಿಲ್ಲ. 멸망을 당한 이유는 단순히 하나님의 마음을 받아들이지 ಒಂದೇ 않았어요. ಕಾರಣ ಅವ್ರು ಯಾಕೆ ನಾಶವಾದ ಅಂತ ಹೇಳಿದ್ರೆ ಅವರು ಸರಳವಾಗಿ ದೇವರ ಹೃದಯವನ್ನು ಒಪ್ಪಿಕೊಳ್ಳಲಿಲ್ಲ ಅಷ್ಟೇ. 지금도 그때와 똑같습니다. ಅದೇ ರೀತಿ ಕೂಡ ಹಿಂದೆ ಹೇಗಿತ್ತು ಅದೇ ರೀತಿ ಕೂಡ ಇವಾಗಲೂ ಅದೇ ಇದೆ. 예수님께서 말씀을 하셨습니다. ಯೇಸು ವಾಕ್ಯಗಳನ್ನು ಹೇಳಿದನು. 그때 노아 시대와 같을 거라고. ಆತನು ಕೂಡ ಹೇಳಿದ್ರು ನೋಹನ ಸಮಯದಲ್ಲಿ ಹೇಗಿತ್ತು ಅದೇ ರೀತಿ ಕೂಡ ಇಲ್ಲಿ ಇರುತ್ತದೆ 예수님 ಅಂತ. 말씀이 소돔 고모라성 시대와 같다고 ಮತ್ತೆ ಯೇಸು ಕೂಡ ಹೇಳಿದನು ಆ ಒಂದು ಸಮಯ ಸೋದೋಮ್ ಹೇಗಿತ್ತು ಅದೇ ರೀತಿಯಾಗಿ ಇರುತ್ತದೆ ಅಂತ. 그건 뭘 말하고 있어요? ಅದರ ಅರ್ಥ ಏನು? 자기 사람들이 자기 기준에 선한 대로 나간다는 거예요. ಜನರೆಲ್ಲರೂ ಕೂಡ ಮುಂದೆ ಹೋಗುತ್ತಾರೆ, ತಮ್ಮ ಸ್ವಂತ ಒಂದು ಸ್ಟ್ಯಾಂಡರ್ಡ್ ಅನ್ನು ಇಟ್ಟುಕೊಂಡು 정말 ದೇವರ ಮುಂದೆ. 하나님이 원하시는 선이 뭔지를 알려고 하지 않는다는 ಮತ್ತೆ 거예요. ಅವ್ರು ಯಾರು ಕೂಡ ಕಂಡುಕೊಳ್ಳಕ್ ಆಗುದಿಲ್ಲ ದೇವ್ರು ಬೇಕಾಗಿರೋ ಒಳ್ಳೆತನ ಯಾವುದು 내가 뭐 ಅಂತ. 착하게 살면 되는 거 아니야. ನೀವೆಲ್ಲ ಅಂದುಕೊಳ್ಳುತ್ತೆ, ಓ ಒಳ್ಳೆ ಮನುಷ್ಯನಾಗಿ ಜೀವಿಸುದು ಅಷ್ಟೇ ಅಂದುಕೊಳ್ಳುತ್ತೀರಾ ನೀವು. 지으면 되지. ಓ ಪಾಪ ಮಾಡದಿರುವುದು, 내 주일날 예배 드리면 ಪ್ರತಿ 되지. ಭಾನುವಾರ ಸಭೆಗೆ ಹೋಗುವುದು. 사람들이 전부 다 그렇게 생각을 한다. ಈ ರೀತಿಯಾಗಿ ಅನೇಕ ಜನರು ಹಾಗೆ ಆಲೋಚನೆ 그럼 ಮಾಡುತ್ತಾರೆ. 그게 참 문제라는 거죠. ಅದೇ ನಿಜವಾದ ಸಮಸ್ಯೆ. 자, 이제 성경이 말하는 것이 뭐냐? ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ ನಮಗೆ? 여기서 말하는 그 악이라는 게 무엇입니까? ಈ ಕೆಟ್ಟತನ ಯಾವುದ್ರ ಕುರಿತಾಗಿ ಮಾತಾಡ್ತಾ ಇದೆ? 도둑질하거나 살인하거나 간음하는 걸 말하는 게 ಈ ಒಂದು 아니에요. ಕೆಟ್ಟತನವೇನಾದ್ರೂ ಕೂಡ ವಿಚಾರ ಮಾಡುದು, ಸುಳ್ಳು ಹೇಳುದು, ಮತ್ತೆ ಕೊಲೆ ಮಾಡುದು 이 ಮಾತಾಡ್ತಿದ್ಯಾ? 악은 하나님의 마음을 떠나 자기 생각대로 머물러 있는 그 ಈ 마음. ಒಂದು ಹೃದಯವು ದೇವರ ಹೃದಯವನ್ನು ತಳ್ಳಿಬಿಟ್ಟು ಅವರ ಸ್ವಂತ ಆಲೋಚನೆ ಉಳಿದುಕೊಂಡು ಈ ಒಂದು ದುಷ್ಟತನ ಇದ್ದು 오늘 말씀 하나님의 마음을 배우려고 한다. ಅನೇಕ ಜನರು ಕೂಡ ಕಲಿತುಕೊಳ್ಳುವುದಿಲ್ಲ ದೇವರ ಹೃದಯವನ್ನು. 하나님의 마음을 알려고 하지 않습니다. ಅವರು ಪ್ರಯತ್ನ ಮಾಡುದಿಲ್ಲ ದೇವರ ಹೃದಯ ಕಂಡುಕೊಳ್ಳಲಿಕ್ಕೆ. 하나님의 마음 안에 정말 하나님 내게 원하는 무엇인지 그걸 알려고 하지 않습니다. ನಿಜವಾಗ್ಲೂ ಕೂಡ ಅವ್ರಿಗೆ ಗೊತ್ತಿಲ್ಲ ದೇವರ ಹೃದಯದಲ್ಲಿ ಏನಿದೆ, ದೇವ್ರಿಗೆ ಏನ್ ಬೇಕಾಗಿದೆ ಅಂತ. 그냥 자기 생각을 따라서 내가 선하게 살면 되지, 내가 교회 나오면 그런 식의 ಅವರೆಲ್ಲರೂ 생각을 ಕೂಡ 가지고 ತಮ್ಮ ಸ್ವಂತ ಆಲೋಚನೆ ಹಿಂಬಾಲಿಸಿಕೊಂಡು ಅವ್ರು ಏನಂದುಕೊಳ್ಳುತ್ತಾರೆ ಅಂದ್ರೆ ಒಳ್ಳೇದು ಮಾಡಬೇಕು, ಮತ್ತೆ ಪ್ರತಿ ಸಾರಿ ವಾರ ಕೂಡ ಸಭೆಗೆ ಬರಬೇಕು, 그럼 ಈ ರೀತಿಯಾಗಿ 하나님이 ಆಲೋಚನೆ 오늘 ಮಾಡಿಕೊಂಡು 이세 ಬರ್ತಾರೆ. 심판하지 않는 이유가 있다면 단 하나. ಯಾಕೆ ದೇವರು ಈ ಒಂದು ಲೋಕವನ್ನು ಕೂಡ ಈಗಲೂ ಕೂಡ ನ್ಯಾಯ ತೀರ್ಪು ಮಾಡಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ ಇದೆ 그런 ಅಷ್ಟೇ. 사람들이 마음의 일체 우리가 집회할 때 와서 구원을 받고 변화받는 사람이 일어나고 있다. ಯಾಕಂದ್ರೆ ಅಂತ ಒಂದು ಮನುಷ್ಯರೆಲ್ಲರೂ ಕೂಡ ಬಂದು ದೇವರ ಸುವಾರ್ತೆಯನ್ನು ಕೂಡ ಕೇಳಿಸಿಕೊಳ್ಳಲಿ ಅಂತ. 안타까운 시대가 흘러가면 그런 사람 점점 줄어들고 ಅದು 있다. ದುಃಖಕರ ಸಂಗತಿ ಹೇಳಿದ್ರೆ ಆ ತರದ ಮನುಷ್ಯರೆಲ್ಲರೂ ಕೂಡ ಬಹಳ ಕಡಿಮೆ 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 또 ಆಗುತ್ತಾ 세월이 ಹೋಗ್ತಿದೆ. 흘러가면 아마 그런 사람 전혀 없을는지 모르겠다. ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಜನರೆಲ್ಲರೂ ಕೂಡ ಸಮಯ ಹೋದಂಗೆಲ್ಲ ಮತ್ತೆ ಭೂಮಿಯ ಮೇಲಿಂದ ಕಾಣುವುದಿಲ್ಲ ಇನ್ನು. 아무리 정직한 일을 해도 다 멸망을 ಆದ್ರೆ 당했어. ಅವ್ರೇನೆಲ್ಲ ಕೂಡ ಇಷ್ಟವಂತ ಕೆಲಸ ಮಾಡಿದ್ರು ಕೂಡ ಎಲ್ಲ ನಾಶ 그럼 ಹೊಂದಿಕೊಂಡರು. 노아 당시에 전부 다 간음을 했겠습니까? ಆಲೋಚನೆ ಮಾಡುತ್ತೇನೆ ನೋವನ ಸಮಯದಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಿದ್ರ ಅಂತ. 당시에 전부 다 살인했겠습니까? ಏನು ಕೂಡ ಆಲೋಚನೆ ಮಾಡುತ್ತಾರೆ ನೋವನ ಸಮಯದಲ್ಲಿ ಎಲ್ಲ ಮನುಷ್ಯರು ನರಹತ್ಯೆ ಮಾಡಿದ್ರು ಅಂತ. 거짓말로 도둑질 했겠습니까? ನಿಜವಾಗಿ ಕೂಡ ವಂಚಿಸಿ ಮತ್ತೆ ಏನಾದ್ರೂ ಕೂಡ ಸುಳ್ಳು ಹೇಳಿದ್ರ ಅವರು? 그들은 선하게 산 사람들. ಅಲ್ಲ, ಅವರು ಕೂಡ ಮನುಷ್ಯರು ಒಳ್ಳೆ ಜೀವಿತವನ್ನು 그들은 ಜೀವಿಸಿದರು. 선했지만 하나님 보실 때 악했어요. ಅವರು ಒಳ್ಳೆಯವರಾಗಿದ್ರು, ಆದ್ರೆ ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗಿದ್ದರು. 그 멸망을 받을 수밖에 없어요. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ನಾಶ ಹೊಂದಿಕೊಂಡರು. 다음 시간 계속해서 말씀드리겠습니다. ಮುಂದಿನ ಭಾಗದಲ್ಲಿ ಮುಂದುವರಿಸುತ್ತೆ ಇದ್ರ ಕುರಿತಾಗಿ. 안녕히 계십시오. ಅಲ್ಲರೂ ಹುಷಾರಾಗಿರಿ. 감사합니다. ಧನ್ಯವಾದ.